ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸ್ನೇಹಿತರೆ, ಲೇಬರ್ ಕಾರ್ಡ್ ಹೊಂದಿರುವವರು ಕಡ್ಡಾಯವಾಗಿ ಈ ಕಾರ್ಮಿಕ ಕಾರ್ಡ್ ಮಾಡಿಸಬೇಕು. ಇಲ್ಲದಿದ್ದರೆ ನಿಮ್ಮ ಲೇಬರ್ ಕಾರ್ಡ್ ರಿಜೆಕ್ಟ್ ಆಗುವ ಸಾಧ್ಯತೆ ಇರುತ್ತದೆ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ವತಿಯಿಂದ ಯಾವುದೇ ಸ್ಕೀಮ್ ಯಾವುದೇ ಕ್ಲೇಮ್ ಪಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಸ್ನೇಹಿತರೆ, ಈ ಕಾರ್ಮಿಕ ಕಾರ್ಡ್ ಪಡೆಯುವುದು ಹೇಗೆ, ಯಾವೆಲ್ಲ ದಾಖಲೆಗಳು ಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಈ ವಿಡಿಯೋ ಎಂಡ್ ಒಳಗಡೆ ನಾನು ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಈ ಲೇಬರ್ ಕಾರ್ಡ್ ಇದ್ದರೆ ಹಲವು ಪ್ರಯೋಜನಗಳು ಇದ್ದಾವೆ. ಅದರಲ್ಲಿ ಕೆಲವೊಂದು ಈ ರೀತಿ ಇದೆ: ಅಪಘಾತ ಪರಿಹಾರ, ದುರ್ಬಲತೆ ಪಿಂಚಣಿ ಮುಂದುವರಿಕೆ, ದುರ್ಬಲತೆ ಪಿಂಚಣಿ ಸೌಲಭ್ಯ, ಮದುವೆ ಸಹಾಯಧನ, ಶ್ರಮ ಸಾಮರ್ಥ್ಯ ಟೂಲ್ ಕಿಟ್, ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ, ಪಿಂಚಣಿ ಮುಂದುವರಿಕೆ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ತಾಯಿ ಮಗು ಸಹಾಯ ಹಸ್ತ ಯೋಜನೆ, ಹೆರಿಗೆ ಸೌಲಭ್ಯ, ಅಂತ್ಯಕ್ರಿಯೆ ವೆಚ್ಚ ಪಿಂಚಣಿ ಸೌಲಭ್ಯ. ಸ್ನೇಹಿತರೆ, ಇದು ಎಲ್ಲ ಕ್ಲೇಮ್ಸ್ ಬೆನಿಫಿಟ್ಸ್ ಲೇಬರ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೆ ಅವರಿಗೆ ಮಾತ್ರ, ಅದು ಪಕ್ಕಾ ಕಾರ್ಮಿಕರಿಗೆ ಮಾತ್ರ ಸಿಗುತ್ತದೆ. ಪಕ್ಕಾ ಕಾರ್ಮಿಕರಿಗೂ ಯಾವಾಗ ಸಿಗುತ್ತದೆ? ಈ ಕಾರ್ಮಿಕ ಕಾರ್ಡ್ ಮಾಡಿಸಿದ್ದಲ್ಲಿ ಮಾತ್ರ ಸಿಗುತ್ತದೆ. ನೀವು ಪಕ್ಕಾ ಲೇಬರ್ ಕಾರ್ಡ್ ಹೋಲ್ಡರ್, ನೀವು ಅದೇ ಕೆಲಸ ಮಾಡ್ತೀರಾ, ಬಟ್ ನಿಮ್ಮ ಹತ್ರ ಲೇಬರ್ ಕಾರ್ಡು ಇದೆ, ಬಟ್ ನೀವು ಕ್ಲೇಮ್ ಮಾಡುವಾಗ ನಿಮ್ಮ ಲೇಬರ್ ಕಾರ್ಡಿಗೆ ಯಾವುದೇ ಬೆನಿಫಿಟ್ಟಿಗೆ ನಿಮ್ಮ ಲೇಬರ್ ಕಾರ್ಡನ್ನು ಅರ್ಜಿ ಸಲ್ಲಿಸಲು ಸಾಧ್ಯ ಆಗುವುದಿಲ್ಲ. ಏಕೆಂದರೆ ನೀವು ಈ ಕಾರ್ಮಿಕ ಕಾರ್ಡ್ ಮಾಡಿಸಿಲ್ಲ ಅಂದರೆ ನಿಮಗೆ ಯಾವುದೇ ಸೌಲಭ್ಯಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯ ಆಗುವುದಿಲ್ಲ. ಆ ಅರ್ಜಿ ಮುಂದೆ ಹೋಗೋದು ಇಲ್ಲ. ಹೌದು ಸ್ನೇಹಿತರೆ, ಈ ಕಾರ್ಮಿಕ ಕಾರ್ಡ್ ಅಂದರೆ ಏನು, ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವೆಲ್ಲ ದಾಖಲೆಗಳು ಬೇಕು, ಎಲ್ಲ ಪ್ರಮುಖ ಮಾಹಿತಿ ನಾನು ನಿಮಗೆ ವಿಡಿಯೋ ಎಂಡ್ನಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಮೊದಲನೆಯಾಗಿ ಈ ಕಾರ್ಮಿಕ ಕಾರ್ಡ್ ಮಾಡಿಸುವುದು ಒಂದು ಸೇವಾ ಸಿಂಧು ಪೋರ್ಟಲ್ನಿಂದ ಇದು ಕ್ಲೋಸ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ನಿಮಗೆ ಆನ್ಲೈನ್ ಮುಖಾಂತರ ಒಂದು ಹೊಸ ವೆಬ್ಸೈಟ್ ಕ್ರಿಯೇಟ್ ಮಾಡಿ ನೀಡಿದ್ದಾರೆ. ಹೊಸ ವೆಬ್ಸೈಟ್ನಲ್ಲಿ ಯಾವ ರೀತಿ ನಾವು ಅರ್ಜಿ ಸಲ್ಲಿಸಬೇಕು ಎಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಕೆಳಗಡೆ ನಾನೊಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಉಪಯೋಗಿಸಿ ಅಪಘಾತ ಪರಿಹಾರಕ್ಕೆ ಹೇಗೆ ಅರ್ಜಿ ಸಲ್ಲಿಸಬಹುದು, ದುರ್ಬಲತೆ ಪಿಂಚಣಿ ಮುಂದುವರಿಕೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು, ದುರ್ಬಲತೆ ಪಿಂಚಣಿ ಸೌಲಭ್ಯ ಪಡೆಯುವುದು ಹೇಗೆ, ಮದುವೆ ಸಹಾಯಧನ ಪಡೆಯುವುದು ಹೇಗೆ, ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಪಡೆಯುವುದು ಹೇಗೆ, ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಪಡೆಯುವುದು ಹೇಗೆ, ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಸ್ಕಾಲರ್ಶಿಪ್ ಪಡೆಯುವುದು ಹೇಗೆ, ಟ್ಯಾಬ್ ಪಡೆಯುವುದು ಹೇಗೆ, ಅದೇ ತರಹ ನೂರಾರು ಇದರಲ್ಲಿ ಸೌಲಭ್ಯಗಳು ಇದ್ದಾವೆ. ಆ ಎಲ್ಲ ಸೌಲಭ್ಯಗಳು ಹೇಗೆ ಪಡೆಯುವುದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೇನೆ. ಬಟ್ ಒಂದು ಕಂಡೀಷನ್ ಇದೆ ಸ್ನೇಹಿತರೆ, ನಿಮ್ಮ ಹತ್ತಿರ ಹಳೆ ಲೇಬರ್ ಕಾರ್ಡ್ ಇದ್ದರೆ ನೀವು ಹಿಂದೆ ತಕ್ಷಣ ನಿಮ್ಮ ಲೇಬರ್ ಕಾರ್ಡನ್ನು ಈ ಕಾರ್ಡ್ನಲ್ಲಿ ಕನ್ವರ್ಟ್ ಮಾಡಿಸಬೇಕು. ಆಕಸ್ಮಿಕವಾಗಿ ನೀವು ಲೇಬರ್ ಕಾರ್ಡಿಗೆ ಈ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಲೇಬರ್ ಕಾರ್ಡ್ ರಿಜೆಕ್ಟ್ ಆಗುವ ಸಾಧ್ಯತೆ ಇದೆ ಮತ್ತು ನೀವು ಯಾವುದೇ ಸೌಲಭ್ಯ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೌದು ಸ್ನೇಹಿತರೆ, ಈ ಕಾರ್ಮಿಕ ಕಾರ್ಡ್ ಪ್ರಯೋಜನಗಳು, ಇದು ಒಂದು ಹೊಸ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ನೀವು ನಿಮ್ಮ ಲೇಬರ್ ಕಾರ್ಡ್ ಹೊಂದಿದ್ದೀರಾ, ಅವಧಿ 1 ವರ್ಷದ್ದು ಇದೆ ಮತ್ತು 3 ವರ್ಷದ್ದು ಇದೆ. ನೀವು ರಿನ್ಯೂವಲ್ ಲೇಬರ್ ಕಾರ್ಡ್ ಮಾಡಿಸಬೇಕೆಂದರೂ ಸಹ ನೀವು ಆ ಹಳೆ ಲೇಬರ್ ಕಾರ್ಡಿಗೆ ಈ ಕಾರ್ಮಿಕ ಕಾರ್ಡಿಗೆ ಅಪ್ಡೇಟ್ ಮಾಡಿಸಲೇಬೇಕು. ಮತ್ತು ನೀವು ಯಾವುದೇ ಇತರೆ, ನಾನು ಇವಾಗ ಸ್ವಲ್ಪ ಇದರಲ್ಲಿ ಕೆಲವೊಂದು ಸೌಲಭ್ಯಗಳು ಹೆಸರು ಹೇಳಿದೆ, ಆ ಸೌಲಭ್ಯ ಪಡೆಯುವುದಕ್ಕೂ ಸಹ ನೀವು ಈ ಕಾರ್ಮಿಕ ಕಾರ್ಡ್ ಮಾಡಿಸಲೇಬೇಕು. ಈ ಕಾರ್ಮಿಕ ಕಾರ್ಡ್ ಮಾಡಿಸಬೇಕೆಂದರೆ ನಿಮಗೆ ಯಾವೆಲ್ಲ ದಾಖಲಾತಿಗಳು ಬೇಕು? ಮೊದಲನೆಯಾಗಿ ನಿಮ್ಮ ಲೇಬರ್ ಕಾರ್ಡ್ ಬೇಕು. ನೆಕ್ಸ್ಟ್, ನಿಮ್ಮ ಕುಟುಂಬದಲ್ಲಿ ರೇಷನ್ ಕಾರ್ಡ್ ಇರುತ್ತೆ. ಆ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ ಮತ್ತು ಲೇಬರ್ ಕಾರ್ಡ್ ಹೊಂದಿರುವವರ
ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತದೆ. ಈ ಎಲ್ಲ ದಾಖಲಾತಿಗಳೊಂದಿಗೆ ನಾನು ಒಂದು ವಿಡಿಯೋ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಉಪಯೋಗಿಸಿ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಹ ಈ ಕಾರ್ಮಿಕ ಕಾರ್ಡ್ ಹೇಗೆ ಮಾಡುವುದು, ಹೇಗೆ ಅಪ್ಲೈ ಮಾಡಬೇಕು ಎಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ನೀಡುತ್ತೇನೆ. ಸ್ನೇಹಿತರೆ, ಇದು ಒಂದು ಹೊಸ ಮಾಹಿತಿ ಮತ್ತು ನಮ್ಮ ಇದೇ ತರಹ ಹೊಸ ಮಾಹಿತಿ ನಿಮಗೆ ಬೇಕಾದಲ್ಲಿ ನೀವು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ಮತ್ತು ಇತರ ಸ್ನೇಹಿತರನ್ನು ಈ ಮಾಹಿತಿಯನ್ನು ಶೇರ್ ಮಾಡಬೇಕು. ಏಕೆಂದರೆ ಸ್ನೇಹಿತರೆ, ನಿಮಗಾಗಿ ನಾನು ಈ ಮಾಹಿತಿಯನ್ನು ಹುಡುಕಿ ನಿಮಗೆ ಒಂದು ಉಪಯೋಗವಾಗಲಿ ಎಂದು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಥರ ನೀವು ನಮಗೆ ಲೈಕ್ ಕೊಡುವಂತಹ ಮೂಲಕ, ಸಬ್ಸ್ಕ್ರೈಬ್ ಆಗುವಂತಹ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಕಾರ್ಮಿಕ ಕಾರ್ಡ್ ಬೇಕಾಗುವುದಲ್ಲಿ ಅಪ್ಲೈ ಮಾಡುವುದಕ್ಕೆ ಈ ಎಲ್ಲ ದಾಖಲೆಗಳು ಕಡ್ಡಾಯವಾಗಿ ಬೇಕೇ ಬೇಕು. ನೆಕ್ಸ್ಟ್, ರಿನಿವಲ್ ಮಾಡಿಸಬೇಕೆಂದರೂ ಈ ಕಾರ್ಮಿಕ ಕಾರ್ಡಿಗೆ ಅಪ್ಡೇಟ್ ಮಾಡಿಸಲೇಬೇಕು. ಹೌದು ಸ್ನೇಹಿತರೆ, ಈ ಲೇಬರ್ ಕಾರ್ಡಿಗೆ ನೀವು ಈ ಕಾರ್ಮಿಕ ಕಾರ್ಡಿಗೆ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಲೇಬರ್ ಕಾರ್ಡ್ ನಿಷ್ಕ್ರಿಯಗೊಳ್ಳಲಾಗುವುದು ಮತ್ತು ನೀವು ಪಕ್ಕಾ ಕಾರ್ಮಿಕರಾದರೂ ನಿಮಗೆ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಈ ಎಲ್ಲ ಪ್ರಯೋಜನಗಳು ಯಾರೆಲ್ಲ ಪಕ್ಕಾ ಕಾರ್ಮಿಕರು ಇದ್ದಾರೆ, ಯಾರೆಲ್ಲ ಪರ್ಫೆಕ್ಟ್ ಗಾರೆ ಕೆಲಸ ಆಗಲಿ, ಈ ಲೇಬರ್ ವರ್ಕ್ ಆಗಲಿ, ಯಾರು ಪರ್ಫೆಕ್ಟ್ ಮಾಡ್ತಾರೆ ಅವರಿಗೆ ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಅವರು ಈ ಸೌಲಭ್ಯಗಳು ಈಸಿಯಾಗಿ ಪಡೆಯಬಹುದು ಸ್ನೇಹಿತರೆ. ಮತ್ತು ಹೊಸ ಲೇಬರ್ ಕಾರ್ಡಿಗೆ ಹೇಗೆ ನೋಂದಣಿ ಮಾಡಬೇಕು, ಯಾವೆಲ್ಲ ದಾಖಲೆಗಳು ಬೇಕು. ಹೊಸ ಲೇಬರ್ ಕಾರ್ಡಿಗೂ ಸಹ ಸ್ನೇಹಿತರೆ ಒಂದು 3 ದಾಖಲೆಗಳು ಬೇಕಾಗಿರುತ್ತದೆ. ಇದರ ಜೊತೆಗೆ ಅಂದರೆ ನಿಮ್ಮ ಕುಟುಂಬದಲ್ಲಿರುವಂತಹ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಜೊತೆಗೆ ಲೇಬರ್ ಕಾರ್ಡಿಗೆ ಅರ್ಜಿ ಅಪ್ಲಿಕೆಂಟ್ ಬ್ಯಾಂಕ್ ಪಾಸ್ಬುಕ್, ನಾಮಿನಿ ಬ್ಯಾಂಕ್ ಪಾಸ್ಬುಕ್, ನಾಮಿನಿ ಆಧಾರ್ ಕಾರ್ಡ್. ಇದರ ಜೊತೆಗೆ ಅಪ್ಲಿಕೆಂಟಿಂದು ಲೇಬರ್ ಕಾರ್ಡ್ ಯಾರು ಮಾಡಿಸ್ತೀರಾ ಅವ್ರದ್ದು ಕಂಪಲ್ಸರಿ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಮತ್ತು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಸಹ ಬೇಕಾಗಿರುತ್ತದೆ. ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ಅಟೆಂಡೆನ್ಸ್ ಸರ್ಟಿಫಿಕೇಟ್ ಮತ್ತು ಸ್ಯಾಲರಿ ಸ್ಲಿಪ್, ಈ 3 ಮುಖ್ಯ ದಾಖಲೆಗಳು. ಈ ಎಲ್ಲ ದಾಖಲೆಗಳೊಂದಿಗೆ ಈ 3 ದಾಖಲಾತಿಗಳು ಕಡ್ಡಾಯವಾಗಿ ಬೇಕೇ ಬೇಕು. ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ಒಂದು ಸ್ಯಾಲರಿ ಸ್ಲಿಪ್, ಒಂದು ಅಟೆಂಡೆನ್ಸ್ ಸರ್ಟಿಫಿಕೇಟ್. ಇದು ಎಲ್ಲಿ ಸಿಗುತ್ತೆ ನಾನು ನಿಮಗೆ ಮಾಹಿತಿ ನೀಡುತ್ತೇನೆ. ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂಥ ಲಿಂಕನ್ನು ಉಪಯೋಗಿಸಿ ನೀವು ಎಲ್ಲ ಈ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್, ಈ ಅಟೆಂಡೆನ್ಸ್ ಫಾರ್ಮೆಟ್ ಹೇಗೆ ಫಿಲ್ ಮಾಡೋದು, ಸ್ಯಾಲರಿ ಸರ್ಟಿಫಿಕೇಟ್ ಹೇಗೆ ಫಿಲ್ ಮಾಡುವುದು, ಆಮೇಲೆ ಅಟೆಂಡೆನ್ಸ್, ಸ್ಯಾಲರಿ ಸರ್ಟಿಫಿಕೇಟ್ ಮತ್ತು ಸ್ವಯಂ ದೃಢೀಕರಣ ಪತ್ರ ಹೇಗೆ ಫಿಲ್ ಮಾಡುವುದು ಎಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಪ್ರೆಸೆಂಟ್ ಏನು ನಡೀತದೆ ಅಂದರೆ, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನಲ್ಲಿ, ಕೆಲವ್ರದ್ದು SSP ID ಅಪ್ಡೇಟ್ ಆಗಿಲ್ಲ. ಅವರು ತಕ್ಷಣ ನೀವು ಲಾಸ್ಟ್ ಇಯರ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಾಕಿರೋರು ವಿದ್ಯಾರ್ಥಿಗಳು, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ಯಾರ್ಯಾರು ಲಾಸ್ಟ್ ಇಯರ್ 2022-23ನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಿಗೆ ಪೋಸ್ಟ್ ಮ್ಯಾಟ್ರಿಕ್ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಆ ಅಕ್ನಾಲೆಜ್ಮೆಂಟ್ ತಗೊಳ್ರಿ. ಮೊದಲನೆಯಾಗಿ ಆ ಅಕ್ನಾಲೆಜ್ಮೆಂಟ್ ಜೊತೆಗೆ ನೀವು SSP ಸ್ಕಾಲರ್ಶಿಪ್, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಪು ಸಹ ಹಾಕಿರ್ತೀರಾ, ಆ ಅಕ್ನಾಲೆಜ್ಮೆಂಟು ತಗೋರಿ. ಈ 2 ಅಕ್ನಾಲೆಜ್ಮೆಂಟ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು, ಲೇಬರ್ ಕಾರ್ಡ್ ತಗೊಂಡು, ನಿಮ್ಮ ತಂದೆ ಅಥವಾ ತಾಯಿಯ ಲೇಬರ್ ಕಾರ್ಡ್ ಜೊತೆಗೆ ನಿಮ್ಮ SSP ಸ್ಕಾಲರ್ಶಿಪ್ ಅಕ್ನಾಲೆಜ್ಮೆಂಟ್ ಜೊತೆಗೆ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಕ್ನಾಲೆಜ್ಮೆಂಟ್ ಜೊತೆಗೆ ತಕ್ಷಣ ನಿಮ್ಮ ಹತ್ತಿರದ ಕಾರ್ಮಿಕ ಆಫೀಸಿಗೆ ಭೇಟಿ ನೀಡಿ. ಏಕೆಂದರೆ ಅಲ್ಲಿ ನಿಮ್ಮ SSP ಸ್ಯಾಟ್ಸ್ ID ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪಿಗೆ ಸಬ್ಮಿಟ್ ಆಗಿರುವುದಿಲ್ಲ, ಕೆಲವೊಬ್ರದ್ದು ಪೆಂಡಿಂಗ್ ಇರುತ್ತೆ. ನೀವು ತಕ್ಷಣ ಲೇಬರ್ ಡಿಪಾರ್ಟ್ಮೆಂಟ್ ಆಫೀಸಿಗೆ ಹೋಗಿ ಲೇಬರ್ ಆಫೀಸರ್ ಹತ್ರ ನಿಮ್ಮ SSP ID ಸ್ಯಾಟ್ಸ್ ID ಜೊತೆಗೆ ಅಪ್ಡೇಟ್ ಮಾಡಿ ತಕ್ಷಣ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟು ಸಹ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.